ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಗಾಯ್ಸ್ ಮೂವಿ ಮಾತ್ರ ನಜ್ಜೆ ಸೈಕ್ ಅನ್ಕೊಳ್ಳಿ. ಯಪ್ಪ ಸ್ವಾಮಿ, ನನಗೆ ಮನೆಗೆ ಹೋಗಿ ರಿವ್ಯೂ ಕೊಡೋಕ್ಕೂ ನನಗೆ ಪೇಷನ್ಸ್ ಇಲ್ಲ. ನಾನು ಇವಾಗ ಜಸ್ಟ್ ಮೂವಿ ನೋಡ್ಕೊಂಬಂದೆ, ಬೆಳಗ್ಗೆ ಫಸ್ಟ್ ಶೋ. ಇವಾಗ ಟೈಮು ಐ ಥಿಂಕ್ ಒಂದು 9:30 ಆಗಿರ್ಬೋದು ಬೆಳಗ್ಗೆ. ಇವಾಗ ನಾನು ಮನೆಗೆ ಹೋಗಿ ಕ್ಯಾಮ್ರಾ ತೆಗಿಯೋಕ್ಕೂ ನನಗೆ ಪುರ್ಸೋತಿಲ್ಲ. ಸ್ಕೂಟಿ ಮೇಲೆ ನಾನು ರಿವ್ಯೂ ಕೊಡ್ತಾಯಿದ್ದೀನಿ ಗಾಯ್ಸ್. ಈ ರಿವ್ಯೂವಲ್ಲಿ ಯಾವುದೇ ಸ್ಪಾಯ್ಲ್ ಮಾಡೋಕ್ಕೋಗಲ್ಲ, ಯಾವುದೇ ನಾನು ಮೂವಿ ಸ್ಟೋರಿ ಬಗ್ಗೆ ಹೇಳೋಕ್ಕೋಗಲ್ಲ. ಬಟ್ ಮೂವಿ ಹೇಗಿದೆ, ಯಶ್ ಬಾಸ್ತು ಆ್ಯಕ್ಟಿಂಗು, ನಯನತಾರ ಅವರು, ಕಿಯಾರಾ ಅವರು, ರುಕ್ಮಿಣಿ ವಸಂತ ಅವರು, ಓ ಮೈ ಗಾಡ್, ಜಡ್ಜ್ ಆಗಿಬಿಟ್ಟಿದ್ದಾರೆ ಗೈಸ್, ಜಡ್ಜ್ ಆಗಿಬಿಟ್ಟಿದ್ದಾರೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲು. ಎಷ್ಟು ಯಾವ ಥರ ಅನ್ನಿಸ್ತಾ ಇದೆ ಅಂದರೆ ನನಗೆ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಕನ್ನಡ ಮೂವಿ ಅನ್ನೋದಕ್ಕಿಂತ ಇಂಡಿಯನ್ ಮೂವಿ. ಯಶ್ ಸರ್ ಹೇಳೋರ್ತಾರೆ ಇಂಡಿಯನ್ ಮೂವಿ. ಯಪ್ಪ ಸ್ವಾಮಿ, ಏನು ಹೇಳೋಣ, ಆ ಯಶ್ ಸರ್ದು ಎಂಟ್ರಿ ಸೀನು, ಯಪ್ಪ ಸ್ವಾಮಿ. ಮತ್ತು ಯಶ್ ಸರ್ದು 2 ಪಾರ್ಟು, ಟಿಕೆಟ್ ಅವ್ರ ಎಂಟ್ರಿ ಸೀನು, ಓ ಮೈ ಗಾಡ್, ಐ ಕಾಂಟ್ ಗಾಯ್ಸ್. ಸೈಕ್ ಮೂವಿ ಮಾತ್ರ ಸೈಕ್ ಅನ್ಕೊಳ್ಳಿ. ಮ್ಯಾಡ್, ಆ ಕಾರ್ ಚೇಸಿಂಗ್ ಸೀನ್ಗಳು ಬ್ರೂಟಲ್ ಆಗಿದೆ. ಯಪ್ಪ ಏನು ಹೇಳೋಣ ಹೇಳ್ರಿ, ಸೈಕ್ ಆಗಿರೋ ಮೂವಿ ಮಾತ್ರ. ಹೇಳ್ಬಿಡ್ತೀನಿ, ಒಂದು ಕ್ಲಿಯರಾಗಿ ಶಾರ್ಟಾಗಿ ಒಂದು ರಿವ್ಯೂ ಕೊಡ್ತೀನಿ ಮೂವಿ ಬಗ್ಗೆ. ಒಂದು ಮೂವಿನ ನೋಡೋಕೆ ಹೋಗಿದ್ದೀವಿ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ ಒಂದು ಮೂವಿ ಹೆಂಗಿರುತ್ತೆ. ಆಲ್ರೆಡಿ KGF 2ನಲ್ಲೇ ಪ್ರೂವ್ ಆಗೋಗ್ಬಿಟ್ಟಿದೆ, ಎಲ್ಲ ಎಕ್ಸ್ಪೆಕ್ಟೇಷನ್ ಹಿಟ್ ಆಗಿದೆ. ಬಟ್ ಇದೊಂಥರ ಎಕ್ಸ್ಪೆಕ್ಟೇಷನ್ ಯಾವ ಥರ ಅಂದರೆ ಟಾಕ್ಸಿಕ್ ವೇಟ್. 4 ವರ್ಷದಿಂದ ಗಾಯ್ಸ್ ಯಶ್ ಸರ್ನ ಬೆಳ್ಳಿ ಪರದೆ ಮೇಲೆ ನೋಡೋಕ್ಕೆ 4 ವರ್ಷದಿಂದ ಕಾಯ್ತಾಯಿದ್ವಿ. 2022 KGF 2 ಬಂದಿದ್ದು. ಅದಾದಮೇಲೆ ಇವತ್ತು ಟಾಕ್ಸಿಕ್. ಬೆಳಗ್ಗೆ ಅವನ ಹೆಂಗಾದರೂ ಕಷ್ಟಪಟ್ಟು ಆನ್ಲೈನ್ ಟಿಕೆಟ್ ಎಲ್ಲ ಇಲ್ಲ ಚಿಕ್ಕೂರು ನಮ್ಮದು. ಎಲ್ಲಿ ಐಮ್ಯಾಕ್ಸು PVR ಏನೂ ಇಲ್ಲ ಇಲ್ಲಿ. ಹೆಂಗೋ ಹೋಗಿ ಟಿಕೆಟ್ ತೊಗೊಂಡೆ. ಫಸ್ಟ್ ಶೋ ನೋಡಿದೆ. ಯಪ್ಪ ಸ್ವಾಮಿ, ಏನು ಸೈಕಾಗಿದೆ. ಯಶ್ ಸರ್ದು ಎಂಟ್ರಿ ಸೀನ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು, ನಯನತಾರ ಅವರು, KR ಅಡ್ವಾಣಿ ಅವರು, ರುಕ್ಮಿಣಿ ವಸಂತ ಅವರು, ಸೈಕ್ ಅನ್ಕೊಳ್ರಿ. ಅದರಲ್ಲೂ ಮ್ಯೂಸಿಕ್ ವರ್ಕು ರವಿ ಬಸೂರ್ ಅವರು ಮತ್ತು ವಿಶಾಲ್ ಮಿಶ್ರಾ ಸೈಕಾಗಿ ಮಾಡಿದ್ದಾರೆ. ಮತ್ತು ಮೂವಿ ಎಡಿಟರ್ ಯಾವುದಂದರೆ ಉಜ್ವಲ್ ಕುಲಕರ್ಣಿ ಅವರಂತೆ. ಸೈಕಾಗಿ ಮೂವಿ ಎಡಿಟು ಮಾತ್ರ. ಡೈರೆಕ್ಟರ್ ಗೀತು ಮೋಹನ್ ದಾಸ್, ಓ ಮೈ ಗಾಡ್, ಮಸ್ತಾಗಿದೆ. VFX ಅಂತೂ ಕೇಳಲೇಬೇಡಿ, DNEG ಅವರು VFX ವರ್ಕ್ ಮಾಡಿರೋದು ಅದಕ್ಕೆ. ಸಗದಂಗೆ ಮಾಡಿದ್ದಾರೆ ಗೈಸ್. ಮೂವಿ ಬಗ್ಗೆ ಎರಡನೇ ಮಾತೇ ಇಲ್ಲ. 1,500 ಕೋಟಿ ಅಂತೂ ಡೌಟೇ ಇಲ್ಲ. 1,500 ಕೋಟಿ ಅಂತೂ ಡೌಟೇ ಇಲ್ಲ. 2,000 ಕೋಟಿವರೆಗೂ ಆರಾಮಾಗಿ ತಂದು ಕೊಡುತ್ತೆ. 2,000 ಕೋಟಿವರೆಗೂ ಆರಾಮಾಗಿ ಅರ್ನಿಂಗ್ ಆಗುತ್ತೆ. ಅದ್ರ ಬಗ್ಗೆ ಏನು ಡೌಟೇ ಬೇಡ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ ಗಾಯ್ಸ್, ನೋಡಿ ಗಾಯ್ಸ್, ಮೂವಿನ ಹೋಗಿ ನೋಡಿ. ನಾನು ಮೂವಿ ಬಗ್ಗೆ ಮುಂದೆ ಮಾತಾಡೋಣ, ಅಂದರೆ ಸ್ಟೋರಿ ಬಗ್ಗೆ ಮುಂದೆ ನೋಡಿ, ಯಾವಾಗಾದರೂ ಮಾತಾಡೋಣ ಮತ್ತೊಂದು ದಿವಸ. ಬಟ್ ಇವಾಗ ಮೂವಿ ಹೆಂಗಿದೆ, ಥಿಯೇಟ್ರಿಗೆ ಹೋಗಿ ನೋಡ್ಬೋದಾ ಅಂದರೆ ಒಂದು ಸರ್ತಿ ಅಲ್ಲ ಗಾಯ್ಸ್, ನಿಮಗೆ ಬೇಜಾರೇ ಆಗಲ್ಲ ಮೂವಿ. ಬಟ್ ಇನ್ನೊಂದು ಹೇಳ್ತೀನಿ, ಮೂವಿ ನೋಡೋ ಟೈಮಲ್ಲಿ ಒಂದು ಅಡ್ವೈಸ್ ನನ್ನಿಂದ ನಿಮಗೆ, ಒಂದು ಅಡ್ವೈಸ್, ಪ್ಲೀಸ್ ಮೂವಿನ ಗಮನ ಇಟ್ಟು ನೋಡಿ ಗಾಯ್ಸ್. ಯಾಕಂದರೆ ಒಂದು ಸೀನ್ ಮಿಸ್ ಮಾಡ್ಕೊಂಡ್ರು, ಬೆಳಗ್ಗೆ ಒಂದು ಲೇಟಾಗೆಲ್ಲ ಎಂಟ್ರಿ ಕೊಡೋಕೆ ಹೋಗ್ಬಿಡಿ ಒಳಗಡೆ. ಕರೆಕ್ಟ್ ಮೂವಿ ಸ್ಟಾರ್ಟ್ ಆಗೋಕ್ಕೂ ಒಂದು 5 ನಿಮಿಷ ಮುಂಚೆನೇ ಥಿಯೇಟ್ರಿಗೆ ಹೋಗಿ ಫುಲ್ ಫೀಲ್ ಮಾಡಿ ಮೂವಿ ನೋಡಿ ಗಾಯ್ಸ್. ಫುಲ್ ಫೀಲ್ ಮಾಡಿ ಗಮನ ಇಟ್ಟು ಮೂವಿ ನೋಡಿ. ಯಾಕಂದರೆ ನೀವು ಸೀನ್ ಮಿಸ್ ಮಾಡ್ಕೊಂಡ್ರೆ ಮುಂದಿನ ಸೀನೇ ಅರ್ಥ ಆಗಲ್ಲ. ಆ ರೇಂಜಿಗಿದೆ. ಅಷ್ಟೊಂದು ಇದರಲ್ಲಿ ಕ್ಯಾರೆಕ್ಟರ್ಗಳಿದ್ದಾವೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ನೆನಪಲ್ಲಿ ಇಟ್ಕೊಂಡು ಫುಲ್ ಫೀಲ್ ಮಾಡಿ ಗಮನ ಇಟ್ಟು ಮೂವಿ ನೋಡಿ. ಸಾಧ್ಯ ಆದರೆ, ನಿಮ್ಮ ಕೈಯಿಂದ ಸಾಧ್ಯ ಆದರೆ PVRಗಳಲ್ಲಿ ನೋಡಿ. 4DXL ಮೂವಿ ನೋಡಿದ್ರೆ ಮಾತ್ರ ಸೈಕಾಗಿರುತ್ತೆ. ನಾನು ಮೂವಿ ನೋಡೋಕ್ಕಂತಲೇ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬೆಂಗಳೂರು ಒರೆಹನ್ ಮಾಲ್ಗೆ. ಆ ಥರ ಇದೆ ಮೂವಿ. ಎಷ್ಟಾಗುತ್ತೋ ಅಷ್ಟು ಫೀಲ್ ಮಾಡಿ ಮೂವಿ ನೋಡಿ ಕೂತ್ಕೊಂಡು. 4DX IMAX PVR ಸಿಕ್ಕರೆ ಇನ್ನೂ ಒಳ್ಳೆಯದು. PVR INOX ಇಲ್ಲ ನಾರ್ಮಲಾಗಿ ಊರಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾವ ಥರ ಪರಿಸ್ಥಿತಿ ಇರುತ್ತೆ ಆ ಥರ ನೋಡಿ. ಆದ್ರೆ ಆದಷ್ಟು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಯಾಕಂದರೆ ಪ್ರತಿ ಸಲ ಈ ಥರ ಮೂವೀಸು ನಮಗೆ ಸಿಗೋಲ್ಲ. ಅದು ನಮ್ಮ ಕನ್ನಡದಲ್ಲಿ ಈ ಥರ ಮೂವೀಸ್ಗಳು ಸಿಗೋಲ್ಲ. ಸೊ ಸಿಕ್ಕಾಗ ಜಮಾಯಿಸ್ಬೇಕು ಗೈಸ್, ಜಮಾಯಿಸಿ. ನಾನಂತೂ ಗ್ಯಾರಂಟಿ ಕೊಡ್ತೀನಿ ಯಶ್ ಬಾಸ್ದು. ಲಿಟ್ರಲಿ ಏನು ಮಾತಾಡೋಣ, 10 ನಿಮಿಷ ಅಲ್ಲ, ನನಗೆ 1 ಅವರ್ ಮಾತಾಡೋ ಅಂದರೆ ಈ ಮೂವಿ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ. ಆ ರೇಂಜಿಗಿದೆ ಮೂವಿ ಮಾತ್ರ. ಸೂಪರ್ ಆಗಿದೆ ಗೈಸ್. ನಮ್ಮ ಇಂಡಿಯನ್ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೀರೋ. ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ದರೆ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಮಸ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ನೋಡಿ ಲಾಸ್ಟಲ್ಲಿ ಒಂದು ಖಡಕ್ಕಾಗಿರೋ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ನ ನೋಡಿ. ಮತ್ತು
ಗೈಸ್ ಅದೊಂದು ಫೀಲ್ ಇರುತ್ತಲ್ಲ, ಅದು ಏನಂದರೆ KGF 2ನಲ್ಲೇ ನೀವು ಫೀಲ್ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಅದು ಒಂದು ಸ್ಕ್ರೀನ್ ಪ್ಲೇ ಫೀಲು. ಬಟ್ ಈ ಟಾಕ್ಸಿಕಲ್ಲಿ ಆ ಸ್ಕ್ರೀನ್ ಪ್ಲೇ ಸೀನು ಹೆಂಗಂದರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬಂದರೆ ಟಾಕ್ಸಿಕ್ ರಾಮಾಯಣನೇ ನೆಕ್ಸ್ಟ್ ರಾಮಾಯಣದಲ್ಲಿ ಪ್ರೂವ್ ಆಗಬೇಕದು. ಇವಾಗಂತರೂ ಯಪ್ಪ ಸ್ಕ್ರೀನ್ ಪ್ಲೇ ಅನ್ನು ಅಂದ್ಕೊಳ್ರಿ. ಒಂದು ಬಾಲಿವುಡ್ ಮೂವೀಸ್ ನೀವೆಲ್ಲಾದರೂ PVR ಅಲ್ಲೆಲ್ಲ ಬಾಲಿವುಡ್ ಮೂವಿ ನೋಡಿದರೆ ಆ ಫೀಲ್ ಗೊತ್ತಿರುತ್ತೆ. ಲೈಕ್ ಅದೇ ಥರ ಫೀಲು. ನೀವು ಯಾವುದೋ ಒಂದು ಕನ್ನಡ ನಮ್ಮ ಇಂಡಿಯನ್ ಮೂವಿ, ನಮ್ಮ ಸ್ಯಾಂಡಲ್ವುಡ್ ಮೂವಿ ನೋಡ್ತಾ ಇದ್ದೀರಾ ಅಂದರೆ, ಸ್ಯಾಂಡಲ್ವುಡ್ ಅಂದರೆ ಸರಿಯಾಗಿ ಮೂವಿ ಮಾಡಲ್ಲ ಅಂತಲ್ಲ, ಚೆನ್ನಾಗಿರೋ ಮೂವಿನೇ ಮಾಡಿರೋದು. ಯಾಕಂದರೆ ಇದು ಸ್ಯಾಂಡಲ್ವುಡ್ಡೇ. ಲೈಕ್ ಆ ಥರ ಎಲ್ಲ ಹೇಳ್ತಾ ಇರೋದು. ಆ ಥರ ನಿಮಗೆ ಫೀಲೇ ಆಗೋಲ್ಲ. ಯಾವುದೋ ಒಂದು ಇಂಡಿಯನ್ ಮೂವಿ ನೋಡ್ತಾ ಇದ್ದೀರ ಅನ್ನೋ ಫೀಲೇ ಆಗೋಲ್ಲ. ನಜ್ಜಿ ಯಾವುದೋ ಮಸ್ತಾಗಿರೋ ಒಂದು ಮೂವಿ ನೋಡ್ತಾ ಇದ್ದೀರಾ, ಎಲ್ಲೋ ಹೊರಗಡೆ ದೇಶದಿಂದ ಮಾಡಿರೋ ಮೂವಿ, ಯಪ್ಪ ಆ ಥರ ಫೀಲ್ ಬರುತ್ತೆ ಗೈಸ್ ನಿಮಗೆ ಆ ಮೂವಿ ನೋಡ್ತಾ ಇದ್ದರೆ. ಆ ಒಂದು ವಿಜುವಲ್ಸು ಅಂತಾರಲ್ಲ, ಒಂದು ವಿಜುವಲ್ಸು ನಿಮಗೆ ಫೀಲ್ ಆಗುತ್ತೆ ಮೂವಿ ನೋಡ್ತಾ ಇದ್ದರೆ. ವಾವ್, ನಿಮಗೇನೆ ಆಟೋಮೆಟಿಕ್ ನಾನು ಗಮನ ಬೇರೆ ಕಡೆ ಹೋಗ್ರಿ ಅಂದ್ರೆ ಅವ್ನ ಅಜ್ಜಿ ನೀವು ಹೋಗಿ ಗಮನ ಬೇರೆ ಕಡೆ ಹೋಗ್ಲಿ ಅಂತಂದ್ರೂ ನಿಮ್ಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅದೇ. ನೆಕ್ಸ್ಟ್ ಸೀನ್ಗಳು ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತವೆ ನಿಮಗೆ. ನೋಡಬೇಕು ವಾಟ್ ನೆಕ್ಸ್ಟ್ ಲೈಕ್ ಆ ಥರ ಮೂವಿ ಅಷ್ಟೊಂದು ಇಂಟರ್ಲಿಂಕ್ ಆಗಿ ಸಖತ್ತಾಗಿ ಮಾಡೋರೆ ಗೈಸ್, ಸಖತ್ತಾಗಿ ಮಾಡೋರೆ. ನನಗಂತೂ ಮೂವಿ ತುಂಬ ಇಷ್ಟ ಆಯಿತು. 100% ಹೇಳ್ತೀನಿ. ನಿಮಗೂ ಕೂಡ 95% ಮೂವಿ ಇಷ್ಟ ಆಗಬಹುದು ಗೈಸ್. ಹೋಗಿ ಆದಷ್ಟು ಬೇಗ ಅವಕಾಶ ಸಿಕ್ಕರೆ ನಿಮ್ಮ ಹತ್ರ ಇದ್ದರೆ ಹತ್ರ ನೋಡಿ, ಇಲ್ಲಾಂದ್ರೆ ಎಲ್ಲಿರುತ್ತೋ ಥಿಯೇಟ್ರ್ ಹೋಗಿ ಒಂದು ಸರ್ತಿ ಮೂವಿ ನೋಡಿ ಗೈಸ್. ಮೂವಿ ನೋಡಿದ್ಮೇಲೆ ಮೂವಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಬಂದು ಈ ವಿಡಿಯೋ ಕಮೆಂಟ್ ಮಾಡಿ ಹೇಳಿ ಗೈಸ್. ಕಾಯ್ತಾ ಇರ್ತೀನಿ ನಾನು ನಿಮಗೋಸ್ಕರ, ನಿಮ್ಮ ಕಮೆಂಟ್ಗಳಿಗೋಸ್ಕರ. ಓಕೆ, ದಿಸ್ ಇಸ್ ನನ್ನ ಇವತ್ತಿನ ಈ ವಿಡಿಯೋ, ನಮ್ಮ ಟಾಕ್ಸಿಕ್ ಮೂವಿದು ರಿವ್ಯೂ ವಿಡಿಯೋ ಆಗಿತ್ತು. ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆದರೆ ಯಾಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅವಾಗ ಚಾನಲ್ ಕಡೆ ಬಂದು ಹೋಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೈಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ.